ಪ್ರೈಸ್ ದ ಲಾರ್ಡ್. ಶಾಲೋಮ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನನ್ನ ಪ್ರಿಯ ಆತ್ಮೀಯ ದೇವರ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ತಮ್ಮೆಲ್ಲರೂ ನೋಡೋದಕ್ಕೂ ಕೊಟ್ಟಿರೋದು ಒಳ್ಳೆ ಭಾಗ್ಯ, ಸಂತೋಷಕ್ಕಾಗಿ ಸ್ತೋತ್ರ. ಹೇಗಿದ್ದೀರಾ? ಪ್ರಾರ್ಥನೆ ಮಾಡ್ತಾ ಇರಿ, ದೇವರನ್ನು ಸ್ತುತಿಸುತ್ತಾ ಇರಿ, ದೇವರನ್ನು ಸ್ವಂತ ರಕ್ಷಕನಂತ ನಂಬಿಕೊಳ್ಳಿರಿ. ಆತನು ನಿಮ್ಮ ಜೀವನದಲ್ಲಿ ಅತಿ ಉತ್ತಮವಾದ ಕಾರ್ಯಗಳು ಮಾಡೋದಕ್ಕೂ ಒಳ್ಳೆ ದೇವರಾಗಿದ್ದಾರೆ. ಈ ದಿನದಲ್ಲಿ ದೇವರು ನಮ್ಮೆಲ್ಲರಿಗಾಗಿ ಒಂದು ಅಮೂಲ್ಯವಾದ ಒಂದು ವಾಕ್ಯವು ನಮಗಾಗಿ ತಲುಪಿಸಿದ್ದಾರೆ. ವಿಮೋಚನ ಕಾಂಡ 14ನೇ ಅಧ್ಯಾಯ 14ನೇ ವಚನ. ದ ಬುಕ್ ಆಫ್ ಎಕ್ಸೋಡಸ್ ಚಾಪ್ಟರ್ 14 ವರ್ಸ್ 14. ಆಮೆನ್. ಯೆಹೋವನು ನಿಮಗೋಸ್ಕರ ಯುದ್ಧ ಮಾಡುವನು, ಆದದರಿಂದ ನೀವು ಸುಮ್ಮನೆ ಇರಿ ಎಂದು ಹೇಳಿದನು. ಆಮೆನ್. ದ ಲಾರ್ಡ್ ಶಾಲ್ ಫೈಟ್ ಫಾರ್ ಯು and ye shall hold your peace. Amen. ಒಬ್ಬ ಯಾಜಕನು ಜನರನ್ನು ಬಲಪಡಿಸುತ್ತಾನೆ. ಈ ಅಧ್ಯಾಯದಲ್ಲಿ ಆ ವ್ಯಕ್ತಿ ಹೇಳೋದೇನಂದ್ರೆ, ನೀವೇನು ಮಾಡಬೇಡಿ, ನಮ್ಮ ಮುಂದೆ ಇರೋ ಸಮಸ್ಯೆ ನೋಡಿ ನಾವು ಹೆದರಬಾರದು, ಭಯಪಡಬಾರದು, ಕಳವಳಗೊಳ್ಳಬಾರದು, ಗೊಂದಲಗೆ ಒಳಗಾಗಬಾರದು. ಏಕೆಂದರೆ ನಾವು ದೇವರ ಕಡೆ ಈ ಮುಂಜಾನೆ ವೇಳೆಯಲ್ಲಿ ಮುಖದರ್ಶನವನ್ನು ನೋಡುತ್ತಾ, ದೇವರೇ ನೀನೇ ನನ್ನ ಸಕಲವು, ನಾನು ಈ ಸಮಸ್ಯೆಯಿಂದ ಹೇಗೆ ಹೊರಬರಲಿ ಅಂತ ನಾವು ಆಸಕ್ತಿಯಿಂದ ದೇವರ ಕಡೆ ಮುಖ ಇಟ್ಟುಕೊಂಡು ನಾವು ನೋಡುತ್ತಾ ಇದ್ದರೆ, ವಾಕ್ಯ ಹೇಳುತ್ತಾ ಇದೆ, ಯೆಹೋವನು ನಿಮಗೋಸ್ಕರ ಯುದ್ಧ ಮಾಡುವನು. ಆಮೆನ್. ದೇವರು ನಮಗಾಗಿ ಯುದ್ಧ ಮಾಡಿ ನಮಗೆ ಜಯವನ್ನು ಒದಗಿಸಿಕೊಡುತ್ತಾರೆ. ಆದರೂ ನೀವೇನು ಮಾಡಬೇಕಂದ್ರೆ, ನೀವು ಸುಮ್ಮನೆ ಇರು, ನಾವು ಮೌನವಾಗಿರಬೇಕು. ನಾವು ಪ್ರಯತ್ನಗಳು ನಮಗೆ ತೋಚಿದ, ನಮಗೆ ಆಲೋಚನೆ ಕೊಟ್ಟಿರೋ ಹಾಗೆ ನಾವು ನಮ್ಮ ಸ್ವಂತ ಬುದ್ಧಿಗಳು ಉಪಯೋಗಿಸಿ ಏನು ಮಾಡಬಾರದು. ನಾವು ಆ ಸರ್ವ ಸೃಷ್ಟಿಕರ್ತನಾದ ಯೇಸು ಸ್ವಾಮಿ ಕಡೆ ಮಾತ್ರ ನೋಡುತ್ತಾ ನಾವು ಏನು ಮಾಡಬೇಕಂದ್ರೆ ಸುಮ್ಮನೆ ಇರಬೇಕು. ದೇವರು ನಮ್ಮ ಪಕ್ಷದಲ್ಲಿ ಯುದ್ಧ ಮಾಡುತ್ತಾರೆ. ಯಾವ ಸಮಸ್ಯೆಗಳಲ್ಲಿ ಈ ಮುಂಜಾನೆ ವೇಳೆಯಲ್ಲಿ ಸಿಕ್ಕಾಕೊಂಡಿದ್ದೀರಾ? ಯಾವ ಹೋರಾಟಗಳಲ್ಲಿ, ಯಾವ ಗೊಂದಲಗಳಲ್ಲಿ, ಯಾವ ಸಮಾಧಾನದಲ್ಲಿ ನೀವು ಸಿಕ್ಕಾಕೊಂಡಿದ್ದೀರಾ? ನನ್ನ ಪ್ರಿಯ ಆತ್ಮೀಯ ದೇವರ ಮಕ್ಕಳೇ, ದೇವರು ಹೇಳೋದೊಂದೇ, ನೀವು ಮೌನವಾಗಿ ಇರು, ನಾನು ನಿನ್ನ ಪಕ್ಷದಲ್ಲಿ ಯುದ್ಧ ಮಾಡುವನು. ಆ ಯುದ್ಧ ಮಾಡೋ ದೇವರು ಇವತ್ತು ನಮ್ಮ ಮಧ್ಯದಲ್ಲಿದ್ದಾರೆ. ನಿಮ್ಮ ಸಮಸ್ಯೆ ಸಣ್ಣದೋ ದೊಡ್ಡದೋ ಅದು ದೇವರಿಗೆ ಗೊತ್ತು. ನೀವೇನು ಮಾಡಬೇಕಂದ್ರೆ ಮೌನವಾಗಿದ್ದು ಆ ದೇವರ ಕಡೆ ನೀವು ನೋಡ್ತಾ ಇದ್ದರೆ ನಿಶ್ಚಯವಾಗಿ ನಿಮ್ಮ ಪಕ್ಷದಲ್ಲಿ ಯುದ್ಧ ಮಾಡಿ ದೇವರು ನಿಮಗೆ ಜಯವನ್ನು ಒದಗಿಸಿಕೊಡುತ್ತಾರೆ. ನಾವು ಮೌನವಾಗಿದ್ದು ದೇವರ ಕಡೆ ನೋಡೋಣ, ಕಣಗಲು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಯ್ಯ, ಪ್ರೀತಿ ಸ್ವರೂಪನಾಗಿರುವ ನನ್ನ ಪ್ರೀತಿಯುಳ್ಳ ತಂದೆ, ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಮಕ್ಕಳು ಸ್ವಾಮಿ ಮೌನವಾಗಿದ್ದು ಸುಮ್ಮನೆ ಇದ್ದು ನಿನ್ನ ಕಡೆ ನೋಡ್ತಾ ಇದ್ದಾರಯ್ಯ. ನೀನು ಅವ್ರ ಪಕ್ಷದಲ್ಲಿ ಯುದ್ಧ ಮಾಡಿ ಅವ್ರಿಗೆ ಜಯವನ್ನು ಒದಗಿಸಿ, ಯಾವ ಸಮಸ್ಯೆಗಳಲ್ಲಿ ಈ ಮಕ್ಕಳಿದ್ದಾರೋ ಆ ಸಮಸ್ಯೆಗಳಿಂದ ಅವ್ರನ್ನ ನೀನೇ ಹೊರತಂದು ಸ್ವಾಮಿ ಅವ್ರನ್ನ ಸಹಾಯ ಮಾಡಬೇಕೆಂಬುದಾಗಿ ಯೇಸು ಕ್ರಿಸ್ತನ ಅತಿ ಅಮೂಲ್ಯವಾದ ನಾಮದಲ್ಲಿ ಈ ಪ್ರಾರ್ಥನೆ ಬೇಡಿ ಹೊಂದಿದೆ. ಆಮೆನ್. ಪ್ರಿಯರಾದ ದೇವರ ಜನರೇ, ಭಯಪಡಬೇಡಿ, ದೇವರು ನಿಮ್ಮ ಪಕ್ಷದಲ್ಲಿ ಯುದ್ಧ ಮಾಡುತ್ತಾರೆ, ನಮಗೆ ಜಯವನ್ನು ಒದಗಿಸಿಕೊಡುತ್ತಾರೆ. ಹೆದರಬೇಡಿ, ಸುಮ್ಮನೆ ಇದ್ದು ದೇವರ ಕಡೆ ನೋಡೋಣ. ನಾಳೆ ಇದೇ ಸಮಯದಲ್ಲಿ ಮರಳಿ ನಾವೆಲ್ಲರೂ ಭೇಟಿಯಾಗೋತನ ತನಕ ದೇವರು ನಮ್ಮೆಲ್ಲರೂ ಸಂಗಡವಿರಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.